ಕಂಗ್ರಾಚುಲೇಷನ್. ಓಕೆ, ಥ್ಯಾಂಕ್ ಯು. ಬಿಸ್ನೆಸ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಎಲ್ಲರೂ ಈಗ ಎಲ್ಲ ಟಿ ಶೋರೂಮ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೂ ದೊಡ್ಡದಾಗಿ ಮಾಡ್ತೀನಿ. ನೋಡು ಫಸ್ಟ್ ಓಡಾಂಟೋಗ್ಬಿಟ್ಟು ಅವನ್ನ ಇಲ್ಲಿ ನೋಡಿ ಗೈಸ್ ಇವನ್ನ ಹೆಂಗ್ ಮಾಡ್ತಾ ಇದ್ದಾನೆ ನೋಡಿ. ಸಾಕು ಈಗ ಅಜ್ಜಿ ಮನೆಗೆ ಹೋಗೋಣ ಅಂತ. Hi guys, welcome back. Yeah, let's go. J-A-Y-A-H-B-A-D. That's me. Do you know what that means? J-A-Y-A-H-B-A-D. ಗೈಸ್ ವೆದರ್ ನೋಡಿ ಹೇಗಿದೆ. ಸ್ವಲ್ಪ ಬೆಳಗಿನ ಜಾವ 6 ಗಂಟೆ ಹಂಗೆ ಕಾಣ್ತಾ ಇದೆ. ಟೈಮ್ ಬಂದು ಈಗ ಎಷ್ಟಾಯ್ತು? 10 ಗಂಟೆ, 10 o'clock. ಮಡಿಕೇರಿ ವೆದರ್ ಈಸ್ ಸೂಪರ್, ಕೂಲ್ ಕೂಲ್. ಏನು ತಿಂತಾ ಇದ್ದೀರಾ? ಎಂತರ ಅದ? ಪೋಲೋ ಪೋಲೋ ಪೋಲೋ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾವೆಲ್ಲರೂ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ವಿಷಯ ಏನಂದರೆ ಇವ್ರ ಫ್ರೆಂಡ್ ಶಾಪ್ ಓಪನಿಂಗ್ ಇದೆ. ಶೋರೂಮ್ ಅಲ್ಲ, ಶೋರೂಮ್ ಓಪನಿಂಗ್ ಇದೆ. ಎಲೆಕ್ಟ್ರಾನಿಕ್ ಶೋರೂಮ್ ಇದು ಎಲ್ಲಿ? KT ಸ್ಟ್ರೀಟಲ್ಲಿ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಇವತ್ತು. ಗೈಸ್ ವಿಡಿಯೋಸೇ ಮಾಡ್ತಾ ಇಲ್ಲ, ಯಾಕೋ ಮಾಡೋಕ್ಕೆ ಆಗ್ತಾ ಇಲ್ಲ. 1 ಮಂತ್ ಆಯಿತು ಗಾಡಿ ತಗೊಳ್ಬೇಕಾದ್ರೆ ಮಾಡಿದ್ದು. ಯಾಕೋ ಮಾಡೋಕ್ಕೆ ಆಯ್ತಾ ಇಲ್ಲಪ್ಪ, ಏನಂತ ಗೊತ್ತಿಲ್ಲ. ಮಾಡಬೇಕು ಅಂದ್ಕೊಳ್ತೀನಿ ವ್ಲಾಗು, ಅದಿನ ಆಗೋದೇ ಇಲ್ಲ. ಸೊ ಹಾಗಾಗಿ ಇವತ್ತು ಹೇಗೋ ಇದೆಯಲ್ಲ, ಫಂಕ್ಷನ್ ಇದೆಯಲ್ಲ, ಹಾಗೆ ಮಾಡೋಣ ಅಂತ ಇವತ್ತು ವ್ಲಾಗ್ ಶುರು ಮಾಡಿದ್ದೀನಿ. ನೋಡೋಣ ಎಷ್ಟು ಮಾಡ್ತೀನಿ ಅಂತ. ಅದ್ರಲ್ಲಿ ಮಧ್ಯ ಮರ್ತೋಗ್ಬಿಡುತ್ತೆ ಏನೆಲ್ಲ ಮಾಡಬೇಕು ಅನ್ನೋದು. ಸೊ ನಿಮ್ಮ ಫ್ರೆಂಡ್ ಶಾಪ್ ಓಪನಿಂಗು ಎಷ್ಟು ವರ್ಷದಿಂದ ಪರಿಚಯ ಅವ್ರು ನಿಮಗೆ? 20 ವರ್ಷದಿಂದ ಪರಿಚಯ. 20 ವರ್ಷದಿಂದ ಪರಿಚಯ. ಹಾಗಾಗಿ ರಜೆ ಮಾಡಿ ಹೋಗ್ತಾ ಇದ್ದಾರೆ ಅಲ್ಲ? ಸೊ ಇವತ್ತೇ ರಿಟರ್ನ್. ಇವತ್ತಿನ ಟಾಸ್ಕ್ ಅದು ಅಲ್ಲ? ಇವತ್ತಿನ ಟಾಸ್ಕ್ ಬೇಗ ಹೋಗಿ ರಿಟರ್ನ್ ವಾಪಸ್ ಬಂದು ಇವ್ರಿಗೆ ಅರ್ಜೆಂಟ್ ಕೆಲಸ ಇದೆ ಅಲ್ಲ? ಕೆಲಸಗಳು ಇದ್ದಿದ್ದಲ್ಲ, ವೀಕ್ ಡೇಸ್ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ವೀಕ್ ಡೇಸ್ ಅಲ್ಲಿ ಇಟ್ಟಿದ್ದಾರೆ, ಅದೇ ಪ್ರಾಬ್ಲಮ್. ಹೌದು, ಸಂಡೇ ಸ್ಯಾಟರ್ಡೆ ಆಗಿದ್ರೆ ಓಕೆ. ಈ ವೀಕ್ ಡೇಸ್ ಅಲ್ಲಾಗಿ ಕೆಲಸ ಜಾಸ್ತಿ. ಏನು ಮಾಡೋಕ್ಕಾಗಲ್ಲ. ಇಲ್ಲಿಬ್ರು ಕೂತಿದ್ದಾರೆ. ಹಾಯ್ ಮಾಡ ಏನೇ ಚಡ್ಡಿ ಎಲ್ಲ ಅವನ ಮಲ್ಕೊಬಿಟ್ನ, ಕಾಣಿಸ್ತಾ ಇಲ್ಲ. ಅದ ಎದ್ದೋಳು ಏನ ಇದು ಏನದು ಹಲ್ಸ್ಲೇನು ಏನಂತಾರೆ ಅದಕ್ಕೆ? ಜಾಕ್ ಫ್ರೂಟ್ ಸೀಸನ್. ತಿಂದೇ ಇಲ್ಲಪ್ಪ ಈ ಸತಿ ನಾವು ಜಾಕ್ ಫ್ರೂಟ್ಸ್. ಇವ್ರು ತಂದೇ ಇಲ್ಲ ಇವತ್ತು ಸಲ. ಈ ಸತಿ ಹೋಗ್ತಾ ತಗೊಂಡೋಗ್ಬೇಕು ಮೈಸೂರಿಂದ ಜಾಕ್ ಫ್ರೂಟ್. ಅಬ್ಬಾ ಎಷ್ಟು ರೋಡ್ ಆಗ್ತಾ ಐತೆ. ಇಲ್ಲಂತೂ ಫುಲ್ ಇನ್ನೂ ಆಗಕ್ಕೆ ಬೇಕು. ಇನ್ನೂ 1 year ಬೇಕಲ್ವಾ? 1 year ಬೇಕು. 1 year ಇಲ್ಲ 6 months ಅಲ್ಲಿ ಆಗುತ್ತೆ ಅನ್ಕೊಂಡಿದೀನಿ. ನೋಡೋಣ. ಅಯ್ಯಂದು ಬಟ್ಟೆ ಹಾಕಿ ಅಯ್ಯನ್ ಬರ್ಡೇಲಿ ವ್ಲಾಗ್ ಮಾಡಿದ್ದು. ಗಾಡಿ ತಗೊಂಡು 1 month ಹತ್ರ ಆಯ್ತು. ಇನ್ನು ಎಷ್ಟು ಇವತ್ತು ಡೇಟು 29. ಇನ್ನು 4 days ಆದ್ರೆ 1 month ಆಯ್ತು. 1 month ಇಂದ ಓಡಿಸ್ತಾ ಇದ್ದೀರಾ. ಹೇಗ್ ಫೀಲ್ ಆಗ್ತಾ ಇದೆ ಈಗ ಹೊಸ ಗಾಡಿಲಿ? 1 ವರ್ಷ ಓಡಿಸಿದ್ದೀನಿ. ಫೀಲ್ ಆಗ್ಬೇಕಂದ್ರೆ ಇನ್ನು ಜೋರಾಗಿ ಮಾತಾಡಿ. ಅದೇ 1 ವರ್ಷ ಓಡೈತೆ ಗಾಡಿ. ಫೀಲ್ ಆಗ್ಬೇಕಂದ್ರೆ ಒಳ್ಳೆ ರೋಡ್ ಸಿಗಬೇಕು. ಹೌದು, ಲಾಂಗ್ ಟ್ರಿಪ್ ಎಲ್ಲೂ ಹೋಗೇ ಇಲ್ಲ ಗೈಸ್. ಹೋಗೇ ಇಲ್ಲ. ಸಿಕ್ಕಿದ್ರೇನೆ ಅದ್ರ ಫೀಲ್ ಗೊತ್ತಾಗೋದು. ಇಲ್ಲಿ ಎಷ್ಟು ಆಗ್ಲೇ ಒಂದು ಸರ್ವಿಸ್ ಆಗೋಯ್ತು ಗಾಡಿ. ಎಲ್ಲಾರು ಕರ್ಕೊಂಡು ಹೋಗಿ ಮಾನ್ಸೂನ್ ಟ್ರಿಪ್ ಅಂತ ಹೇಳ್ತಾ ಇದ್ದೀವಿ.
ಮಾನ್ಸೂನ್ ಟ್ರಿಪ್ ಅಲ್ಲಿ ಎಲ್ಲಿ ಚೆಕ್ ಆಗುತ್ತೆ ಇರ್ಬೇಕಂದ್ರೆ 4 ಟ್ರ್ಯಾಕ್ ಹೈವೇ ಇರ್ಬೇಕು 4 ಟ್ರ್ಯಾಕ್ ಹೈವೇ ಪಿರಿಯಾಪಟ್ಟಣ ತಲುಪಿದ್ವಿ ಈಗ. ಏನ್ ಚೋಟು ಏನ್ ಹೇಳ್ತಾ ಇದ್ದೆ? 5 ಟ್ರ್ಯಾಕ್ ಹೈವೇ ಚಿಕ್ಕ ಗಾಡಿ ಚೋಟುಗೆ ಸೊಂಟನೇ ಇಲ್ಲ, ಬರೀ ಮಲ್ಕೊಂಡಿರೋದ್ ಕಾರಲ್ಲಿ. ಏನ್ರಿ ಮಾಸ್ಟರ್ ವಿಡಿಯೋ ಎಲ್ಲ ಮಾಡ್ತಾ ಇದ್ದೀರಾ ಭಯಂಕರವಾಗಿ ಫುಲ್ ಜೋರಲ್ಲಿ? ಏನು ತಿಂತೀಯ ಊಟ ತಿಂಡಿ? ಇಡ್ಲಿ ವಡೆ ಬಲ್ಲ ಆಗಲ್ಲ ಏನ್ ಹೇಳ್ಬೇಕಂತಾನೆ ಆಗಲ್ಲ. ಚಟ್ನಿ ಚೆನ್ನಾಗೈತಾ? ಇವನು ಇಡ್ಲಿ, ಇವತ್ತು ಎಲ್ಲರೂ ಇಡ್ಲಿ ವಡೆ ತಗೊಂಡು. ಇಲ್ಲಿದು ಸ್ಪೆಷಲ್ ಇಡ್ಲಿ ವಡೆ ಸ್ಪೆಷಲ್. ಅಲ್ಲ ಅಲ್ಲಿ ಕಾರ್ ಬರ್ತಿದ್ರು ಆ ಮಟ್ಟಿಗೆ ನುಗ್ಬೇಕಾ? KSRTC ಅದಕ್ಕೆ KSRTC ಬಸ್ಸಿಗೆ ಏನಕ್ಕೆ ರೆಡ್ ಬಣ್ಣ ಕೊಟ್ಟರು? ಡೇಂಜರ್ ಅಂತ. ಅದಕ್ಕೆ ಗಾಡಿ ಕಲರ್ ಮೇನ್, ಅದಕ್ಕೆ ರೆಡ್. ಇಲ್ಲ ಫಸ್ಟ್ ಯಾವ ಕಲರ್ ಇದ್ದು ಗೊತ್ತಾ? ನಾವೆಲ್ಲ ಸಣ್ಣವ್ರಿದ್ದಾಗ ನೆನ್ಪೈತಾ ನಿಮ್ಗೆ? ಎಲ್ಲ ರೆಡ್ ಅಲ್ಲ ಬಾ, ಒಂಥರ ಬ್ಲೂ ಇತ್ತು, ಸ್ವಲ್ಪ ಕ್ರೀಮ್ ಮಿಕ್ಸ್ ಆಗಿ. ನಾವು ಇಷ್ಟ ಹತ್ರ ಇದೀವಿ, ಕ್ಯಾಮ್ರಾದಲ್ಲಿ ಎಷ್ಟು ದೂರ ಕಾಣಿಸ್ತಿದೆ ನೋಡು. ಇದು ಲೈನ್ ಲಾಂಗ್ ಬಸ್ ಎಲ್ಲ ಇದೇ ಕಲರ್ ಇದ್ದಿದ್ದ ಅಂತ. ಅಲ್ಲಿ ಇದ್ರದ್ದು ಲೋಕಲ್ ಅವೆಲ್ಲ ಸ್ವಲ್ಪ ಚೇಂಜ್ ಇತ್ತು ಕಲರ್. ನಾವು ಓಡಾಡ್ತಾ ಇದ್ದಾಗೆಲ್ಲ ಇದೇ ಅಲ್ವಾ ಕಲರ್? ಫ್ರೆಂಡ್ಸ್ 3 ರೌಂಡ್ ಹೊಡೆದ್ವಿ, ಪಾರ್ಕಿಂಗೇ ಇಲ್ಲ ಎಲ್ಲೂ. ಈಗ ವೇಟ್ ಮಾಡ್ತಾವ್ರೆ ಯಾರ ಗಾಡಿ ತೆಗಿತಾರ ಅಂತ. ತೆಗೆಷ್ಟು ಕಷ್ಟ ಮಾಡಿ ಗಲೀಜ್ ಮಾಡ್ಬಿಡ್ತಾರೆ. ಪಕ್ಷಿಗಳು ಇಳಿದ ಮಳೆ ಹನಿ ಶುರುವಾಯ್ತು. ನವೀನ ಓಡ್ತಾ ಬಿದ್ದವನೇ ವಿಡಿಯೋ ಫೋನ್ ಎತ್ಕೊಂಡ ತಕ್ಷಣ ಅದೇ ಇರ್ಬೇಕಲ್ಲ, ಖುಷಿ ಆಗ್ಬೇಕಲ್ಲ ನಮ್ಗೆ. ಒಂದ್ ನೋಟು ಮುಂದೆ ಆಟ ಬಿಟ್ಟೈತೆ. ಬನ್ನಿ. ಸೋಜಿ ಬಾ ಸಾಬ್ ಕ್ಯಾಮರಾಮನ್ Friends, ಫೋಕಸ್ ಕರೋ. ಇವ್ರ್ದೇ ಬನ್ನಿ ಬನ್ನಿ, ನೀವು ಬನ್ನಿ showroom ಮನೆಗೆ. opening. ನಮ್ಮ ಮನೆಯವ್ರು ಕರ್ಸಿದ್ದೀನಿ ಅಲ್ಲಿಗೆ. ಮಾತಾಡ್ತಾ ಇದ್ದೀನಿ. ಓ ನೀವು ವಿಡಿಯೋ ಮೇಲೆ ಅಲ್ವಾ ನೀವು? ಫ್ರೆಂಡ್ಸ್, ಇವ್ರದ್ದೇ ಶೋರೂಮ್ ಓಪನಿಂಗ್. ಇಲ್ಲಿಗೆ ಬಂದಿರೋದು ಇವ್ರದ್ದು ಫ್ರೆಂಡ್. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಎಲ್ಲರೂ ಬನ್ನಿ, ಒಳ್ಳೆ ರೇಟ್ ಇದೆ, ಬೆಸ್ಟ್ ಪ್ರೈಸ್, ಹೋಲ್ಸೇಲ್ ರೇಟ್, ಹೋಲ್ಸೇಲ್ ವ್ಯಾಪಾರ, ನೋ ರಿಟೇಲ್. ಬೆಸ್ಟ್ ರೇಟ್ ಇರುತ್ತೆ. ಕೊಡ್ತಾರೆ. ಹೋಲ್ಸೇಲ್ ಸ್ಪೇರ್, ವಾಷಿಂಗ್ ಮಷಿನ್, ಫ್ರಿಜ್, ಟಿವಿ ಎಲ್ಲ ಇದೆ. ದೊಡ್ಡ ಟಿವಿ ಯಾವ್ದು ಬೇಕಾ ಬ್ರಾಂಡೆಡ್, ಕಡಿಮೆ ರೇಟ್ ಎಲ್ಲ ಇದೆ. ಯಾವ್ದು ಬೇಕಾ ತಗೊಳ್ಳಿ, ಎಲ್ಲ ಥರ ಸಿಗುತ್ತೆ. ಸ್ಪೇರ್ಸ್ ಗೀರ್ಸ್ ಎಲ್ಲ ರೆಡಿ. ಇವ್ರೊಂದು 20 years ಇಂದ ಇಲ್ಲೇ ಬೈ ಮಾಡೋದು. ಸ್ಪೇರ್ಸ್ ಎಲ್ಲ ಹೌದು. ಎಲ್ಲ ಓಕೆ. ಇಲ್ಲಿ ನಮ್ಮ ಫ್ರೆಂಡು ಬಂದಿದ್ದಾನೆ. ಇವನ್ ವಿಡಿಯೋ ಬರಲ್ಲ ಅಂತೀವಿ. ಯಾಕೆ ಗೊತ್ತಿರೋದ? ಯಾಕ? ಯಾವುದು LG ಬೇಕಂತ ಅವ್ರಿಗೆ ಫ್ರಿಜ್ಜಲ್ಲಿ ಹೊಸದು. ಹೊಸದೇ ಇರೋದಲ್ಲಿ. ಹಾಂ ನೋಡಿ ಫೋನ್ ಕಿತ್ತೆಸಿತಾನಂತೆ. ಯಾವ್ದು ಇದು? ಸೆಕೆಂಡ್ ಫಸ್ಟ್ ಅಲ್ಲ ಒಂದು. ಫುಲ್ ಎಲ್ಲ ಟಿವಿ ತಗೊಳ್ತೀನಿ ಟಿವಿ ಇಲ್ಲ. ಇಲ್ಲ ಇವ್ರದ್ದು. ನವೀನ, ನೀನು ಯಾವಾಗ ಓಪನ್ ಮಾಡೋದು ಈ ತರ? 2080 ಕರೆಕ್ಟಾಗಿ ಹೇಳು ಕಪ್ಪಿ. 2008ಗೆ ಗ್ರ್ಯಾಂಡ್ ಓಪನ್. 18 18
26 80ಯಲ್ಲಿ 26 80ಯಿಂದ ಬಂದಿದೆ. ನೋಡು ಫಸ್ಟ್ ಓಡಾಂಟೋಗ್ಬಿಟ್ಟವನೆ ಊಟ ಅಂತ ಫಸ್ಟ್ ಓಡೋಗ್ಬಿಟ್ಟವನೆ ಅವನನ್ನೆಲ್ಲ. ತಿಂಡಿ ಮಾಡಿಲ್ಲ ತಿಂಡಿ ಮಾಡಿಲ್ಲ ತಿಂಡಿ ಮಾಡಿಲ್ಲ ಏನಿಲ್ಲ ಚೂಡು. ಇನ್ನೊಬ್ಬನಿಗೆ ಹಾಕಿದ್ದೀನಿ ಕಣ ಒಂಟಿ ಕೆಳಗಡೆ ಹೋದ. ಯಾಕೆ ಹೋಗ್ಬಿಡ್ತಿದೀಯ? ಇವನ್ನೇ ಯಾವಾಗಲೂ ಏರೋಪ್ಲೇನ್ ಅಲ್ಲಿ ಬಂದವನಲ್ಲ. ಫೋಟೋ ಈಗೆಲ್ಲ ಚೆಕ್ ಮಾಡ್ತಾ ಇರೋದು ಏನ ಇಲ್ಲಿ ನೋಡಿ ಗೈಸ್ ಇವನ್ನ ಹೆಂಗ್ ಮಾಡ್ತಾ ಇದ್ದಾನೆ ನೋಡಿ. ಸಾಕು ಈಗ ಅಜ್ಜಿ ಮನೆಗೆ ಹೋಗೋಣ ಅಂತ ಕಟ ಮಾಡ್ತಾವನೆ. ಕಾಲು ನೋಯ್ತೈತಂತೆ ಅವನಿಗೆ ನಿಂತು ನಿಂತು. Say hi. Hi. ನಾಚ್ಕೊಳ್ಳೋದು ಗೈಸ್ ಎಲ್ಲ ಮುಗಿಸಿ ಈಗ ಹೊರಟಿದ್ದೀವಿ. ಟೈಮ್ ಬಂದು ಈಗ 6:20 ಹತ್ರ ಆಯಿತು. ಈಗ ನಾವು ಮಡಿಕೇರಿಗೆ ತಲುಪೋದಕ್ಕೆ ಎಷ್ಟಾಯ್ತದೆ ಬಾಸ್? 8:20 ಆಯ್ತದೆ. ಫುಡ್ಗೆ ಅರ್ಧ ಗಂಟೆ 9 ಗಂಟೆ ಆಯ್ತದೆ. ಇವ್ರು ಏನು ಹೇಳಿದ್ದು ಗೊತ್ತಾ? ಮಧ್ಯಾಹ್ನ ಅಷ್ಟಲ್ಲಿ ಮುಗಿಸ್ಕೊಂಡು 4-5 ಗಂಟೆಗೆ ಮಡಿಕೇರಿಯಲ್ಲಿ ಇರಬೇಕು. ಪಾಪ ಎಲ್ಲರಿಗೂ 5 ಗಂಟೆಗೆ ಬರ್ತೀನಿ ಅಂತ ಹೇಳ್ತಾ ಇದ್ರು ಕಸ್ಟಮರ್ಗೆ. ಲೇಟ್ ಆಗೋಯ್ತು. ಇವತ್ತು ಟ್ರಾಫಿಕ್ ನೋಡಿ ಯಾವಾಗಲೂ ಯಪ್ಪ ಸಂಜೆ ಆದರೆ ನೋಡಿ ಯಾಕೋ ಬರ್ತಾ ನಮ್ಮ ಮೈಸೂರಲ್ಲೂ ಬೆಂಗಳೂರು ಥರ ಆಗ್ತಾ ಇದೆ ಟ್ರಾಫಿಕ್ ಅಲ್ವಾ? ಬಸ್ ಅವ್ರದ್ದೇ ಅಂತ ಸುಮಾರು ಎಷ್ಟು ಸಿಗ್ನಲ್ಗಳು ಬಂತು ನೋಡಿ. ಟೈರ್ ಕೆಳಗೆ ಅಲ್ಲಿ ಮಧ್ಯ ನುಗ್ಗಿರೋದು ಹೆಂಗೆ ಟರ್ನ್ ಆಗ್ತಿ ಅದ ಒಂದ್ ಸೈಡ್ ಬಗ್ಗಿಸ್ಕೊಂಡು ಕತ್ತ ಅಲ್ಲಿ. ಅಯ್ಯೋ ಅಂಟ್ಕೊಂಡೆ ಹೋಯ್ತವನಲ್ಲ. ಓ ಇಲ್ಲಿ ರೋಡ್ ರಿಪೇರಿ ಅಲ್ವಾ? ನಾವು ಹಿಂಗೆ ಬಂದ್ಬಿಟ್ವಲ್ಲ. ರೋಡ್ ಮಾಡಿಸ್ತಾ ಇರೋದು ನಮ್ಮ ಚೋಟು ರೋಡ್ ಮಾಡಿಸ್ತಾ ಇರೋದು. ಅದಕ್ಕೆ ಇಷ್ಟೊಂದು ಜಾಮ್ ಆಗೈತೆ ಅಲ್ವಾ ಚೋಟು? ಮ್ಯಾಕ್ಸ್ ಹೆಂಗೆ ಸಾಕಾಯ್ತಾ ಇವತ್ತು? ಮೈಸೂರಿಗೆ ಬಂದ್ರೆ ಬರೀ ಹೊಟ್ಟೆ ಹಸಿಯೋದು ಅಲ್ವಾ ಚೋಟಿ? ನಿಂಗೆ ಹಸಿತಾ ಉಂಟು ನಿಂಗೆ ಜ್ಯೂಸ್ ಬೇಕಾ ಟೀ ಬೇಕಾ ಊಟ ಬೇಕಾ? ಊಟನೇ ಮಾಡ್ಬಿಡು ಒಂದೇ ಸರ. ನಂಗೆ ಹೊಟ್ಟೆನೇ ಹಸಿತಾ ಇಲ್ಲಪ್ಪ ಫುಲ್ ತಂದೂರಿ ಇಲ್ಲೇ ಅಂತ ನಾನಂತೂ ತಿನ್ನಲ್ಲ. ನೋಡಿ ನೀನ್ ನೋಡ್ಕೊಂಡು ಕೂತಿರು ಅಂತೆ. ಆಯ್ತಪ್ಪ ತಿನ್ನು ಆಯ್ತು ಓಕೆ. ಏನು ಟ್ರೆಂಡ್ಸಲ್ಲಿ ಸೇಲ್ ಇದೆಯಾ? 50% ಆಫ್ ಅಂತೆ. 50% ಆಫ್ ಅಷ್ಟೇ. ಈ ಕಡೆನೂ ಫುಲ್ ರಶ್ ಆಗೈತೆ. ಬಾಯ್ ಹೇಳಿ ಅಂಕಲ್ಗೆ. ಸ್ಟ್ರೇಟ್
ಅಜ್ಜಿ ಮನೆಗೆ ಹೋಗ್ತಾ ಇಲ್ಲ ಅಯ್ಯಣ್ಣ. ಅಯ್ಯೋ ಯಾಕೆ? ಅಲ್ಲೂ ಬರ್ತೈತೆ ಸರ್ವಿಸ್ ರೋಡ್. ಅಂಕಲ್ ಬಾಯ್ ಬಾಯ್ ಹೇಳಿ ಮಕ್ಕಳು. ಈ ಸ್ಯಾಟರ್ಡೆ ಬರ್ತೀವಲ್ಲ. ಈ ಸ್ಯಾಟರ್ಡೆ ಅಯ್ಯನ ಒಬ್ಬನೇ ಬರ್ತಾನೆ. ಏ ಹೋಗು ಸಿನಿಮಾ ತೋರಿಸಿ. ನೀವ್ ಹೇಳಿದ್ದು ಸುಮ್ಮನೆ देखो हम कितना आराम से जा रहे हैं नीचे फ्लोर बैठ ಎಲ್ಲ ಹಿಂಗೆ ಬಂದ್ರೆ ಇಲ್ಲೂ ರಶ್ ಆಗ್ಬಿಡುತ್ತೆ. ಫ್ರೆಂಡ್ಸ್ ನೋಡಿ ಇವರು ಬೆಳಿಗ್ಗೆ ಎಷ್ಟಕ್ಕೆ ಹಾಕ್ಸಿದ್ದು ಪೆಟ್ರೋಲು? 400 ಇತ್ತು. 2.5 ಅಲ್ವಾ? 2520 ಹಾಕ್ಸಿದ್ದು ಆಗ್ಲೇ ಇನ್ನು 275 ಹೋಗುತ್ತಲ್ಲ. 400 ಇತ್ತು. ಇಲ್ಲಿ 400 ಇತ್ತು. 275 ತೋರಿಸ್ತಿದೆ. रेंज ನೋಡಿ 10.3 ಕಿಲೋಮೀಟರ್ ಪರ್ ಲೀಟರ್. ಟೌನಲ್ಲಿ 10 ಕೊಟ್ಟಿದ್ಯಲ್ಲ, ಟೌನಲ್ಲಿ 5 ಕೊಡ್ತಿತ್ತು. ಎಲ್ಲ 5-7 ಪರವಾಗಿಲ್ಲ, 10 ಬಂದೈತೆ. ಈಗ ನೋಡ್ಬೇಕು ಇನ್ನು ಹೈವೇಲಿ ಎಷ್ಟು ಕೊಡುತ್ತೆ ಅಂತ. 15-16 ಅಲ್ಲ? 13 ಚಿಲ್ಲರೆ ಕೊಟ್ಟಿದ್ದೀವಿ ಬರ್ಬೇಕನ್ನ. 18 ಕೊಡುತ್ತೆ ಅಂತಾರೆ ಸುಮ್ಮನೆ. ಎಲ್ಲಿಂದ ಬರ್ತದೆ? 18 ಎಲ್ಲ ಕೊಡಲ್ಲ ಗೈಸ್. ಲಕ್ಸುರಿ ಬೇಕು ಅಂದ್ರೆ ಮೈಲೇಜ್ ನೋಡಬಾರ್ದು. ಮೈಲೇಜ್ ಬೇಕಂದ್ರೆ ಲಕ್ಸುರಿ ನೋಡಿ. ಮೈಲೇಜ್ ಬೇಕಂದ್ರೆ ಅಲ್ವಾ ಲಕ್ಸುರಿ ನೋಡಬಾರ್ದು. ಏನಂತೀರಾ? ಆಟೋ ಹೂ ಇಲ್ಲಿ ನೋಡಿ ರಶ್. ಜನವೋ ಜನ, ಯಾವಾಗ್ಲೂ ರಶ್ಶೆ ಕಣಪ್ಪ. ಎಲ್ಲಿ ನುಗ್ತಾ ಇದ್ದಾನೆ ಇವನು? ಬಿತ್ತಲ್ಲ ಈಗ, ಏನ್ ನುಗ್ಗು ಹೋಯ್ತಾ ಇದ್ದ, ಆರಿಸ್ಕೊಂಡೈತೆ ಅಲ್ಲಿ ಹೊಂಟೋದ. ಸಿಟಿ ತರ ಫೀಲ್ ಆಯ್ತಾ ಉಂಟು ಮೈಸೂರಲ್ಲಿ ಒಟ್ಸಿ ಬೆಂಗಳೂರು ಸಿಟಿ ತರ ಫೀಲ್ ಆಗ್ತಾ ಇತ್ತು. ಹೀಟಾಗಿ ಕಣ್ಣೆಲ್ಲ ಉರಿತಾ ಉಂಟು. ಹೌದು, ನಂಗೂ ಹಾಗೆ ಆಗ್ತೈತೆ. ಧೂಳಿಗೆ ನೋಡಿ. ಅಂದ್ರೆ ಕೂತಿರಂಗೆ ಗಾಡಿಯಲ್ಲಿ ಇದ್ದಂಗೆ ಆಯ್ತಲ್ಲ. ಅಲ್ಲಿ ಸ್ವಲ್ಪ ಹೊತ್ತು ಅಂಗಡಿಲಿ ಓಕೆ, ಅಲ್ಲಿ ಶಾಪಲ್ಲಿ ಸ್ವಲ್ಪ ಹೊತ್ತಾಯ್ತು. ನಮ್ಗೆ ಏನಿಲ್ಲ, ಓಡಾಡಿ ಅಭ್ಯಾಸ ಆಯ್ತಲ್ಲ ಅಷ್ಟೇ. 4 3 2 ಮಕ್ಳಿಗೂ ಅಭ್ಯಾಸ ಐತೆ.